ರಾಯರ ಸನ್ನಿಧಾನದಲ್ಲಿ ನೋಡಿ ಈ ಹುಡುಗಿ ನಾಮ ಇಡ್ತಾರೆ. ಹೋದ ತಕ್ಷಣ ಎಲ್ರಿಗೂ ಕೂಡ ಸುಮಾರು ಜನ ಇರ್ತಾರೆ. ಅದರಲ್ಲಿ ಈ ಹುಡುಗಿನೂ ಒಬ್ಬರು. ಒಬ್ಬರಿಗೆ 5 ರೂಪಾಯಿ, ಕೇವಲ 5 ರೂಪಾಯಿ ತೊಗೋತಾರೆ. ಪಾಪ ಅಲ್ವಾ. ರಾಯರನ್ನ ನಂಬಿದ್ದೀನಿ ನಾನು. ಅವರು ನನ್ನ ಲೈಫಿಗೆ ಬಂದಮೇಲೆ ನಾನು ಎಷ್ಟರ ಮಟ್ಟಿಗೆ ಬದಲಾಗಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ನನ್ನವರು ಅಂತ ಹೇಳ್ಕೊಳ್ಳೋಕ್ಕೆ ಯಾರೂ ಇಲ್ಲ ಅಂತ ಕೆಲವೊಂದು ಸರಿ ಅನಿಸುತ್ತೆ. ಆದರೆ ರಾಯರಿದ್ದಾರೆ. ಅವ್ರು ಹಿಂಗಂದ್ರು, ಇವ್ರು ಹಿಂಗಂದ್ರು, ನೋವು ಇರುತ್ತಲ್ವ. ಸೊ ಅದಕ್ಕೆಲ್ಲ ಸೂಸೈಡ್ ಮಾಡ್ಕೋಬೋದು. 5 ನಿಮಿಷದ ಕೆಲಸ ಅಲ್ವಾ. ಅದನ್ನು ಎದುರಿಸಿ ಬದುಕ್ತೀವಲ್ವ. ಆ ಧೈರ್ಯ ತುಂಬಿದ್ದು ರಾಯರು. ಅದನ್ನೆಲ್ಲ ಎದುರಿಸೋವಂಥ ಶಕ್ತಿ ಕೊಟ್ಟಿದ್ದು ಕೂಡ ರಾಯರೇ. ಇದ್ದೀನಿ, ಬದುಕಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ರಾಯರೇ ಕಾರಣ. ಸೊ ಲೆಟ್ಸ್ ಗೋ. ಹಾಯ್ ಎಲ್ಲ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬೆಳಗಿನ ಶುಭೋದಯ. ಎಲ್ಲರೂ ಕೇಳ್ತಾ ಇದ್ರಿ, ನಿಮ್ಮ ಯೂಟ್ಯೂಬ್ ಪೇಮೆಂಟ್ ಬಂತಾ, ತಿಂಗಳಿಗೆ ಎಷ್ಟು ಅರ್ನ್ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ತುಂಬ ಜನ ಕೇಳ್ತಾಯಿದ್ರಿ. ಅದಕ್ಕೆ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಜ ಹೇಳಬೇಕಂದ್ರೆ ಈ ರೀತಿಯ ವಿಡಿಯೋ ಹಾಕೋಣ ಅನ್ನೋ ಆಸೆ ಮೊದಲಿನಿಂದಲೂ ನನಗಿರಲಿಲ್ಲ. ಆದರೆ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯೂಟ್ಯೂಬ್ ಫ್ರೆಂಡ್ಸ್ ಆಗಿರ್ಬೋದು, ಎಷ್ಟು ಬರುತ್ತೆ ತಿಂಗಳಿಗೆ, ಹೇಗಿರುತ್ತೆ ಯೂಟ್ಯೂಬ್ ಅರ್ನಿಂಗ್ ಅಂತ ಕೇಳ್ತಾ ಇದ್ದರು. ಸೊ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಯೂಟ್ಯೂಬ್ ಜರ್ನಿ ಹೇಗಿದೆ, ಸೊ ಪೇಮೆಂಟು ಹೇಗೆ ಬರುತ್ತೆ, ತಿಂಗಳಿಗೆ ಎಷ್ಟು ಅರ್ನ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಮೊದಲಿಗೆಲ್ಲ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೆ. ಸೊ ಯೂಟ್ಯೂಬ್ ಅಂದ್ರೇ ಕೆಲವ್ರಿಗೆ ಏನು ಅಂತ ಗೊತ್ತಿರೋದಿಲ್ಲ. ಇದರಿಂದನೂ ದುಡ್ಡು ಮಾಡ್ಬೋದಾ ಅನ್ನೋದು ಕೂಡ ಗೊತ್ತಿರಲಿಲ್ಲ. ನಾನು ಈ ಥರ ವೀಡಿಯೋ ಆಗ್ತಾಯಿದ್ದಾಗ ಇವಳೇನು ಈ ರೀತಿ ವೀಡಿಯೋ ಮಾಡ್ತಾಳೆ ಅಂತ ನನ್ನ ಹತ್ತಿರದವರೇ ಕೆಲ ಸಂಬಂಧಿಕರು ಮಾತನಾಡಿದವರು ಇದ್ದಾರೆ. ಕೆಲವರು ನೇರವಾಗಿ ಕೂಡ ಹೇಳಿದ್ರು. ಇನ್ನೂ ಕೆಲವರು ಹಿಂದೆ ಕೂಡ ಆಡಿಕೊಂಡು ಮಾತನಾಡಿದರು. ಮೊದಲಿಗೆ ಆ ಮಾತುಗಳು ನನಗೆ ಬೇಜಾರು ಆಗ್ತಾಯಿತ್ತು. ಯಾಕೆಂದರೆ ನಮ್ಮವರಿಂದ ಬರುವ ಮಾತುಗಳು ಸ್ವಲ್ಪ ಹೆಚ್ಚು ನೋವು ಕೊಡುತ್ತೆ. ಆದರೆ ಒಂದು ವಿಷಯ ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡೆ, ಜನ ಏನೇ ಹೇಳಿದರೂ ನಾವು ಇಷ್ಟಪಟ್ಟು ಮಾಡೋ ಕೆಲಸ ನಿಲ್ಲಿಸಬಾರ್ದು. ಇಂದು ಆಡ್ಕೊಳ್ಳೋರು ಇರ್ತಾರೆ, ಕಿಂಡಲ್ ಮಾಡುವವರು ಕೂಡ ಇರ್ತಾರೆ. ಆದರೆ ನಾಳೆ ಅದೇ ಜನ ಚೆನ್ನಾಗಿ ಮಾಡಿದ್ದೀಯಾ ಅಂತ ಹೇಳೋ ದಿನವೂ ಬರುತ್ತೆ ಅಂಥೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಆ ಒಂದು ದಿನ ಈ ದಿನ ಅಂತ ಹೇಳ್ಬೋದು. ನಾನು ಯಾರನ್ನು ತಪ್ಪು ಅಂತ ಹೇಳೋದಿಲ್ಲ, ಆದರೆ ಯಾರ ಮಾತಿಗೂ ನನ್ನ ಕನಸುಗಳನ್ನು ನಿಲ್ಲಿಸಲ್ಲ. ನನಗೆ ಸಪೋರ್ಟ್ ಮಾಡಿದವ್ರಿಗೋಸ್ಕರ, ನನ್ನನ್ನು ನಂಬಿದವ್ರಿಗೋಸ್ಕರ ಮತ್ತು ನನ್ನನ್ನು ನಾನು ಪ್ರೂವ್ ಮಾಡಿಕೊಳ್ಳೋಕ್ಕೆ ನಾನು ಈ ಜರ್ನಿ ಮುಂದುವರಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಒಂದು ಪೇಮೆಂಟ್ ಬಗ್ಗೆ ಮಾತ್ರ ಅಲ್ಲ, ನನ್ನ ಮೇಲೆ ನಂಬಿಕೆ ಇಟ್ಟು ಮುಂದುವರೆದಿರುವ ಪ್ರಯಾಣದ ಬಗ್ಗೆ ಕೂಡ ಈ ಒಂದು ವಿಡಿಯೋ ವಿವರಿಸ್ತಾ ಹೋಗ್ತೀನಿ. ಸೊ ನನ್ನ ಆಡ್ಕೊಂಡವ್ರಿಗೆ, ಸೊ ಕಿಂಡಲ್ ಮಾಡಿ ನಕ್ಕವ್ರಿಗೆ ಎಲ್ರಿಗೂ ಒಂದು ಮಾತು, ಇನ್ನೊಬ್ಬರ ಜೀವನ ನೋಡೋದಕ್ಕಿಂತ ಮೊದಲು ನಿಮ್ಮ ಜೀವನವನ್ನು ಸರಿ ಮಾಡ್ಕೊಳ್ಳೋದು ಮುಖ್ಯ. ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಸ್ಟ್ರಗಲ್ ಇರುತ್ತೆ. ಯಾರ ಕನಸು ಚಿಕ್ಕದು ಅಂತ ನೋಡಬೇಡಿ. ಇಂದು ನೀವು ನಗ್ತಿರ್ಬೋದು, ಕಿಂಡಲ್ ಮಾಡ್ತಿರ್ಬೋದು, ಆದರೆ ಒಂದು ಸೈಲೆಂಟಾಗಿ ದುಡಿದ್ರೆ ನಾಳೆ ಅದೇ ಕೆಲಸ ಅವನಿಗೆ ಗುರುತು ಬರುತ್ತೆ. ಸೊ ಐಡೆಂಟಿಫೈ ಬರುತ್ತೆ. ನಾನು ಯಾರ ಮನೆಯೂ ಕೂಡ ಹೇಗಿದೆ ಅಂತೇಳಿ ನೋಡಲ್ಲ. ಅವ್ರ ಮನೆ ಬಾಗಿಲಿಗೂ ಹೋದವಳು ನಾನಲ್ಲ. ಯಾರ ಜೀವನಕ್ಕೂ ತಲೆ ಹಾಕಲ್ಲ. ನನ್ನ ಗುರಿ ಏನು, ನನ್ನ ಕನಸೇನು, ಅದ್ರ ಕಡೆ ಮಾತ್ರ ಫೋಕಸ್ ಮಾಡ್ತೀನಿ. ಸೊ ನನ್ನನ್ನು ತಗ್ಗಾಗಿ ಕೀಳಾಗಿ ನೋಡಿದವರಿಗೆ ಇದೇ ಒಂದು ಉತ್ತರ. ಒಂದೇ ಮಾತಿನಿಂದ ಅಲ್ಲ, ನನ್ನ ಸಾಧನೆಯಿಂದ ಉತ್ತರ ಕೊಟ್ಟಿದ್ದೀನಿ. ಸೊ ವಿಡಿಯೋ ಸ್ವಲ್ಪ ಲೆಂತಿ ಆಯಿತು ಅನ್ನೋದು ಬೇಡ. ಯಾಕೆಂದರೆ ನನ್ನ ಮನದಾಳದ ಮಾತನ್ನ ನಾನು ಇದರಲ್ಲಿ ಹೇಳಲೇಬೇಕು. ನನ್ನ ಯೂಟ್ಯೂಬ್ ಸ್ಯಾಲ್ರಿ ಬಂದಾಗ ಆದಂಥ ಖುಷಿ ಅದನ್ನು ತೋರಿಸಲೇಬೇಕು. ಸೊ ಹಾಗೆಯೇ ಮತ್ತೆ ಆ ಒಂದು ದುಡ್ಡಿಂದ ನಾನು ಏನು ಮಾಡಿದೆ ಅದನ್ನು ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ನಾನು ಹೇಳ್ತೀನಿ. ಸೊ ನೋಡಿ, ಇಷ್ಟೊಂದು ಹೂವು ಸಿಕ್ಕಿದೆ, ಗುಲಾಬಿ ಹೂವು. ಪೂಜೆಗೆ ಇವತ್ತು ಗುರುವಾರ ಅಲ್ವಾ, ಸೊ ಅದರಿಂದ ಪೂಜೆಗೆಲ್ಲ ಕಟ್ ಮಾಡಿದೆ. ಮತ್ತು ಏನಂತ ಹೇಳಿದ್ರೆ, ನನಗೆ ಮಾನಿಟೈಸ್ ಆಗಿದ್ದು ಗುರುವಾರನೇ. ಸೊ ಗುರುವಾರನೇ ನನ್ನ ಒಂದು $1 ಕಂಪ್ಲೀಟ್ ಆಗಿದ್ದು, ಗುರುವಾರನೇ ನನ್ನ ಯೂಟ್ಯೂಬ್ ಸ್ಯಾಲ್ರಿ ಬಂದಿದ್ದು. ಸೊ ಇದಿಷ್ಟು ಹೇಳೋದಕ್ಕೆ ಕಾರಣ
ರಾಯರಿದ್ದಾರೆ. ಯೂಟ್ಯೂಬ್ ಸ್ಯಾಲ್ರಿ ಬಂದಂಥ ಖುಷಿಗೆ ನಾನು ಮೊದಲು ಮಾಡಿದ ಕೆಲಸ ಅಂದರೆ ಮಂತ್ರಾಲಯಕ್ಕೆ ಹೋಗಬೇಕು ಅಂಥೇಳಿ. ಸೊ ಆ ಒಂದು ಅಮೌಂಟಿಂದ ಮಂತ್ರಾಲಯಕ್ಕೆ ಟಿಕೆಟ್ ಬುಕ್ ಮಾಡಿದ್ವಿ. ಸೊ ರಿಟರ್ನ್ ಟಿಕೆಟು ಬುಕ್ ಮಾಡಿದ್ವಿ. ಸೊ ಗುರುವಾರ ದರ್ಶನ ಮಾಡಬೇಕು ಅಂಥೇಳಿ ಇವತ್ತಿಗೆ ಸರಿಯಾಗಿ 8 ದಿವಸದ ಹಿಂದೆ ನಾವು ರಾಯರ ಸನ್ನಿಧಾನದಲ್ಲಿದ್ವಿ. ಎಷ್ಟು ಖುಷಿ ಅಂದರೆ ನನಗೆ ನೋಡಿ, ಅದಿಷ್ಟು ಚೇಂಜ್ ಇದೆಯಲ್ಲ. ಸೊ ಅದು ಪ್ರತಿ ಗುರುವಾರ ನಾನು ಇಡ್ತಾ ಬಂದಿದ್ದು, ಯೂಟ್ಯೂಬ್ ಪೇಮೆಂಟ್ ಆಗಬೇಕು, ನಿನ್ನ ದರ್ಶನ ನಮಗೆ ಕೊಡು ಅಂತ ಹೇಳಿಬಿಟ್ಟು ನಾನು ಇಡ್ತಾ ಬಂದಿದ್ದು. ಅದು ನಿಜ ಆಯಿತು. ನಿಜವಾಗ್ಲೂ ಗುರುವಾರ ದಿನವೇ ಪೇಮೆಂಟ್ ಆಯಿತು. ತುಂಬ ಖುಷಿ ಆಯಿತು. ಹೇಳ್ಬೇಕಂತ ಹೇಳಿದ್ರೆ ಇದಕ್ಕೆಲ್ಲ ಕಾರಣ ರಾಯರು ಅಂತ ಹೇಳ್ಬೋದು. ಸೊ ಮಂತ್ರಾಲಯಕ್ಕೆ ಹೋದ್ವಿ. ಫಸ್ಟ್ ವಿಸಿಟ್ ರಾಯರ ದರ್ಶನ ಆಯಿತು. ಸೊ ಸ್ಲೀಪಿಂಗ್ ಕೋಚ್ ಗಾಡಿ ಬುಕ್ ಮಾಡಿದ್ವಿ. ಸೊ ಅಲ್ಲಿ ಹೋಗ್ತಿದ್ದಂಗೆ ರೂಮ್ ಮಾಡಿ ಸೊ ಫ್ರೆಶ್ ಅಪ್ ಆಗಿ ದೇವಸ್ಥಾನದ ಹತ್ರ ಹೋಗ್ತಿದ್ದಂಗೆ ಈ ಹುಡುಗಿ ನೋಡಿ ನಾಮ ಇಡ್ತಾರಲ್ಲಿ ಕೇವಲ 5 ರೂಪಾಯಿ ತಗೊತಾರೆ ಒಬ್ಬರಿಗೆ. ಅದರಿಂದ ನಾನು ನನ್ನ ಮಗಳು ಇಬ್ಬರು ಮಾತ್ರ ಇಟ್ಕೊಂಡ್ವಿ. ಇಟ್ಬಿಟ್ಟು ಸೊ ನಂತರ ಮುಂದಕ್ಕೆ ಹೋದದ್ದು. ಹಣ್ಣು ಕಾಯಿ ಹೂವು ಎಲ್ಲ ತೊಗೊಂಡು ಸೊ ಹೋದ್ವಿ ದೇವಸ್ಥಾನದ ಒಳಗಡೆ. ಏನೋ ಒಂಥರ ಖುಷಿ ನನಗೆ, ಎಷ್ಟೊತ್ತಿಗೆ ರಾಯರನ್ನ ನೋಡ್ತೀನಿ ಅಂಥೇಳಿ. ಸೊ ಗುರುವಾರನೇ ರಾಯರ ದರ್ಶನವೂ ಕೂಡ ನನ್ನ ಫ್ಯಾಮಿಲಿ, ಹಾಗೆಯೇ ನನ್ನ ಜೊತೆಗೆ ನಮ್ಮ ತಾಯಿನೂ ಕೂಡ ಬಂದಿದ್ದರು, ನಮ್ಮಮ್ಮ. ನಿಜ ಹೇಳಬೇಕು ಅಂತ ಹೇಳಿದ್ರೆ ಮಂತ್ರಾಲಯ ನೋಡಿದ ಕ್ಷಣವೇ ಆ ಒಂದು ಪ್ಲೇಸ್ ಇದೆಯಲ್ಲ, ಸೊ ಅದರಲ್ಲಿ ಪಾಸಿಟಿವ್ ವೈಬ್. ಎಂಥವ್ರೂ ಕೂಡ, ಎಂಥ ಟೆನ್ಷನ್ ಇರೋರು ಕೂಡ, ಎಂಥ ನೆಮ್ಮದಿ ಇಲ್ಲದೆ ಇರೋರು ಕೂಡ ನೆಮ್ಮದಿ ಕಾಣ್ಬೋದು ಅಂತ ಹೇಳ್ಬೋದು. ನನಗಂತೂ ಹೋಗ್ತಾ ಇದ್ದಂಗೆ ತುಂಬಾ ಖುಷಿ ಆಗ್ತಾಯಿತ್ತು. ಇದರ ಒಂದು ಚಿಕ್ಕ ಒಂದು ವಿಡಿಯೋ ನೋಡಿ, ಸೆಲ್ಫಿ ತಗೋತಾ ಇದ್ದೀನಿ. ನನ್ನ ಮಗಳು ಆಮೇಲೆ ನಮ್ಮ ತಾಯಿನೂ ಬರ್ತಾರೆ. ನಮ್ಮ ತಾಯಿಯವರು. ಸೊ ಅವರನ್ನು ಕರ್ಕೊಂಡು ಹೋಗಿ ಬಂದಿದ್ದಾಯಿತು. ರಾಯರ ದರ್ಶನ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. 2 ಸರಿ ದರ್ಶನ ಆಗಿದ್ದು. ಮೊದಲಿಗೆ ನಾವು ರಾಯರ ದೇವಸ್ಥಾನದ ಒಳಗಡೆ ಹೋಗ್ಬೇಕಿನ್ನ ಮುಂಚೆನೇ ಮೊದಲಿಗೆ ಇಲ್ಲಿ ಮಂಚಾಲಮ್ಮನ ದೇವರ ದರ್ಶನನ ನಾವು ಮಾಡ್ಕೊಂಡು ಅಲ್ಲಿ ಪೂಜೆ ಸಲ್ಲಿಸಿ ನಂತರ ನಾವು ರಾಯರ ದರ್ಶನನ ಮಾಡಬೇಕು. ಸೊ ಅದರಿಂದ ಫಸ್ಟಿಗೆ ಇಲ್ಲಿ ಪೂಜೆ ಎಲ್ಲ ಆಯಿತು. ಸೊ ನಂತರ ನೀವು ನೋಡ್ಬೋದು, ದರ್ಶನ ಮುಗಿಸ್ಕೊಂಡು ರಾಯರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದು. ತುಂಬ ಅಂದರೆ ತುಂಬ ಖುಷಿಯಾಯಿತು. ರಾಯರನ್ನ ನೋಡಿದ ತಕ್ಷಣ ನನ್ನ ಕಣ್ಣಂಚಲ್ಲಿ ಸ್ವಲ್ಪ ನೀರು, ನನಗೇನು ತಿಳಿಯುತ್ತೋ ಅದೆಲ್ಲ ಹೇಳ್ಕೊಂಡೆ. ನನ್ನ ಒಂದು ಯೂಟ್ಯೂಬ್ ಸ್ಯಾಲ್ರಿಯಿಂದನೇ ಬರೋ ಹಾಗೆ ನೀನು ಮಾಡ್ಕೊಂಡೆಲ್ಲಪ್ಪ. ಎಷ್ಟು ವರ್ಷದಿಂದ ನಾನು ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ನಿಜವಾಗ್ಲೂ ಆಗ್ತಾ ಇರಲಿಲ್ಲ. ನಂತರ ರಾಯರ ಪ್ರಸಾದ ಸ್ವೀಕರಿಸಿ ತುಂಬಾ ಖುಷಿಯಾಯಿತು ನನಗಂತೂ. ಮತ್ತೆ ನನಗೆ ಕರೆಸ್ಕೊ, ಮತ್ತೆ ನಿನ್ನ ದರ್ಶನ ಭಾಗ್ಯನ ಕೊಡು ಅಂತ ಬೇಡ್ಕೊಂಡೆ. ಸೊ ನಂತರ ಏನಾಯಿತು ಅಂದರೆ ಪ್ರಸಾದ ಎಲ್ಲ ಸ್ವೀಕರಿಸ್ಕೊಂಡು ಮತ್ತೆ ಬಂದ್ವಿ. ಮತ್ತೆ ಸಂಜೆ ಈವ್ನಿಂಗ್ ದರ್ಶನ ತುಂಬಾ ಫ್ರೀಯಾಗಿ ಕೂಡ ಇತ್ತು. 2 ಸರಿ ದರ್ಶನ, 2 ಸರಿ ಮಂತ್ರಾಕ್ಷತೆ ಸಿಕ್ತು. ಇದೆಲ್ಲ ರಾಯರ ಅನುಗ್ರಹ ಅಂತ ಹೇಳ್ಬೋದು. ಸೊ ಇನ್ನು ಯೂಟ್ಯೂಬ್ ಸ್ಯಾಲ್ರಿ ಎಷ್ಟು ಬಂತು ಯೂಟ್ಯೂಬ್ ಸ್ಯಾಲ್ರಿ ಅಂತ ಹೇಳಿದ್ರೆ, ಸೊ ಅದನ್ನು ಎಕ್ಸಾಕ್ಟಾಗಿ ಹೇಳಬಾರ್ದು ಯೂಟ್ಯೂಬ್ ರೂಲ್ಸ್ ಪ್ರಕಾರ. ಸೊ ಆದ್ದರಿಂದ ನಾನು ಒಂದು ವಸ್ತು ಮೇಲೆ ಹಾಕಿ, ಎಲ್ಲರೂ ಕೂಡ ವೀಡಿಯೋ ಮಾಡ್ತಾರಲ್ಲ, ಸೊ ಹಾಗೆಯೇ ಒಂದು ವಸ್ತು ಮೇಲೆ ಹಾಕಿಬಿಟ್ಟು ಹೇಳ್ತೀನಿ, ಗೆಸ್ ಮಾಡಿ ಎಷ್ಟು ಬಂತು ಅಂತೇಳಿ. ಈಗ ಸೀರೆ ಮೇಲೇ ನಾನು ಹೇಳ್ತೀನಿ. 2,000 ರೂಪಾಯಿ ಇರೋವಂತಹ ಸೀರೆನ ಒಂದು 8 ಸೀರೆ ನಾನು ತೊಗೋಬೋದು. ಸೊ ಅಷ್ಟು ಬಂದಿದೆ ಯೂಟ್ಯೂಬ್ ಸ್ಯಾಲ್ರಿ. ಸೊ ಇದೆಲ್ಲ ರಾಯರ ಕೃಪೆ, ನಿಮ್ಮ ಪ್ರೀತಿ ವಿಶ್ವಾಸದಿಂದ ನನಗೆ ಸಿಕ್ಕ ಪ್ರತಿಫಲ ಅಂತ ಹೇಳ್ಬೋದು. ಇವತ್ತಿನ ಈ ವಿಡಿಯೋ ಯೂಟ್ಯೂಬ್ ಸ್ಯಾಲ್ರಿ ಬಗ್ಗೆ ಇದಾಗಿತ್ತು. ಸೊ ಆಮೇಲೆ ಹೋಗಿ ಬಂದಿದ್ದು ಅಷ್ಟು ಖರ್ಚಾಯ್ತಾ ಅಂತ ನಿಮ್ಮ ಮನಸ್ಸಲ್ಲಿರ್ಬೋದು. ಸೊ ಹೋಗಿ ಬಂದಿದ್ದು ಅಷ್ಟು ಖರ್ಚಾಗಿಲ್ಲ, ಇನ್ನೂ ಉಳಿತು. ಆ ದುಡ್ಡನ್ನೆಲ್ಲ ಹುಂಡಿಗೆ ಹಾಕಿ ಬಂದಿದ್ದು. ಸೊ ಇಷ್ಟು ನಾನು ಏನೇನು ಖರ್ಚು ಮಾಡಿದೆ ಅನ್ನೋದ್ರ ಬಗ್ಗೆ. ಸೊ ತುಂಬ ಚೆನ್ನಾಗಿತ್ತು. ಹೇಳಬೇಕು ಅಂತ ಹೇಳಿದ್ರೆ ಅಲ್ಲಿ ನೋಡಿ ಎಷ್ಟು ಜನ ಇದ್ದರು ಅಂದರೆ, ಸೊ ಮಾರ್ನಿಂಗ್ ಟೈಮ್ ಅಷ್ಟು ಜನ ಇದ್ದರು. ಈವ್ನಿಂಗ್ ಸ್ವಲ್ಪ ಕಮ್ಮಿ ಆಯಿತು. ಮತ್ತು ದರ್ಶನವೂ ಕೂಡ ನಮಗೆ 2 ಸರಿ ದರ್ಶನ ಆಯಿತು.
ಸೊ ಖುಷಿಯಾಯಿತು ಒಟ್ಟಿನಲ್ಲಿ ಎಲ್ಲ ರಾಯರ ಕೃಪೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸು. ನೆಕ್ಸ್ಟ್ ಲಾಗಲ್ಲಿ ಮತ್ತೊಂದಷ್ಟು ವೀಡಿಯೋಸೊಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ. ಟೇಕ್ ಕೇರ್ ಎಲ್ರಿಗೂ.